ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲ? ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ಸೊ ಇವತ್ತಿನ ವಿಶೇಷತೆ ಏನಂದ್ರೆ, ಉಡುಪಿ ಅಂದ ತಕ್ಷಣ ಜನರಿಗೆ ನೆನಪಾಗೋದು ಬರೀ ದೇವಸ್ಥಾನ ಮತ್ತೆ ಹೋಟೆಲ್ಗಳು. ಅದನ್ನ ಬಿಟ್ಟು ಉಡುಪಿಲಿ ಏನಿದೆ ಅಂದ್ರೆ ಅದೇ ನಮ್ಮ ಬೀಚ್. ಹೌದು ಸ್ನೇಹಿತರೆ, ಇವತ್ತು ನಿಮ್ಮನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಮಾಡಿರುವಂತಹ ಬೀಚ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಪ್ಪಾ ಅದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಅನ್ನ ಪಡೆದಂತ ಒಂದು ಬೀಚ್ ನಮ್ಮ ಪಡುಬಿದಿರಿಯ ಬ್ಲೂ ಫ್ಲಾಗ್ ಬೀಚ್. ಸೊ ಈ ಬೀಚ್ಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಬೈಕ್ ಅನ್ನ ಸರ್ವಿಸಿಗೆ ಇಟ್ಟಿರೋ ಕಾರಣ ನಾನು ನಮ್ಮ ಗಾಡಿ ಇದೆ ಟೆಂಪೋ, ಆ ಟೆಂಪೋ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಸೊ ಹೋಗೋಣ ಸ್ನೇಹಿತರೆ. ನೀವು ಯೋಚನೆ ಮಾಡ್ತಾ ಇರ್ಬೋದು, ಏನಪ್ಪ ಅಲ್ಲೂ ನೀರೇ ಇರುತ್ತೆ ಇಲ್ಲೂ ನೀರೇ ಇರುತ್ತೆ, ಬೀಚಲ್ಲಿ ಏನು ವ್ಯತ್ಯಾಸ ಇದೆ ಅಂತ. ಆ ವ್ಯತ್ಯಾಸ ನಾನು ನಿಮ್ಗೆ ತೋರಿಸ್ತೀನಿ. ಸದ್ಯಕ್ಕೆ ಇಲ್ಲಿರೋಂಥ ದೃಶ್ಯನ ನೀವು ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ಅಲ್ಲಿರೋಂಥ ದೃಶ್ಯನ ತೋರಿಸ್ತೀನಿ. ಯಾಕೆ ಆ ಬ್ಲೂ ಫ್ಲಾಗ್ ಬೀಚ್ಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಸಿಕ್ಕಿದೆ ಅನ್ನೋದು ನಿಮಗೆ ಈ ದೃಶ್ಯ ನೋಡಿದ್ಮೇಲೆ ಗೊತ್ತಾಗುತ್ತೆ. ಈ ಒಂದ್ಸಲ ಕ್ಯಾಮ್ರಾ ತಿರ್ಸ್ತೀನಿ, ನೋಡ್ಕೊಳ್ಳಿ. ಇದು ನಾರ್ಮಲ್ ಬೀಚ್ ಸ್ನೇಹಿತರೆ, ನೋಡಿ ಈ ದೃಶ್ಯ ನೋಡಿ ಒಂದ್ಸಲ. ಸ್ನೇಹಿತರೆ, ಫೈನಲಿ ನಾವು ಬ್ಲೂ ಫ್ಲಾಗ್ ಬೀಚ್ಗೆ ಬಂದಿದ್ದೀವಿ. ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದು ಪಡುಬಿದ್ರಿಯಿಂದ ಬ್ಲೂ ಫ್ಲಾಗ್ ಬೀಚ್ಗೆ ಬರುವಂತ ದಾರಿ ಇದು. ಸೊ ಇಲ್ಲೇ ಹೊಳೆ ಬರುತ್ತೆ, ಅದೇನ್ ಕಾಣಿಸ್ತಾ ಇದೆಯಲ್ಲ ದೂರದಲ್ಲಿ, ಅದೇ ಬ್ಲೂ ಫ್ಲಾಗ್ ಬೀಚ್. ಬನ್ನಿ, ಒನ್ ಆಫ್ ದ ಕ್ಲೀನೆಸ್ಟ್ ಬೀಚ್ ಇನ್ ಉಡುಪಿ. ಹೇಗಿದೆ ನೋಡೋಣ. ಬ್ಲೂ ಫ್ಲಾಗ್ ಬೀಚ್ ನ ಮುಂದ್ಗಡೆ ಇದೀವಿ ನಾವು ಇವಾಗ. ಇದೇನ್ ಕಾಣಿಸ್ತಾ ಇದೆ, ಇದೇ ನಮ್ಮ ಬ್ಲೂ ಫ್ಲಾಗ್ ಬೀಚ್. ಬನ್ನಿ, ಇಲ್ಲಿ ಎಂಟ್ರಿ ಹೇಗೆ ಏನು ಅಂತ ಎಲ್ಲ ತಿಳ್ಕೊಳ್ಳೋಣ. ಇಲ್ಲೊಬ್ರು ಕೂತಿದ್ದಾರೆ. ಎಂಟ್ರಿ ಉಂಡೆ ಅಂದ್ ಕ್ಯಾಶ್ ಗೂಗಲ್ ಪೇ ಓಲಾ ಆಪಣತೆ ನೋಡೋದಿಲ್ಲ ಸ್ನೇಹಿತರೆ. ಕ್ಯಾಶ್ ಅಥವಾ ಗೂಗಲ್ ಪೇ ಎರಡೂ ಇಲ್ಲಿ ಲಭ್ಯ ಇದೆ. ಬ್ಲೂ ಫ್ಲಾಗ್ ಬೀಚ್ ನ ಎಂಟ್ರಿ ಇದು. ಬನ್ನಿ. ಸೊ ಪಾರ್ಕಿಂಗ್ ವ್ಯವಸ್ಥೆನೂ ಇದೆ. ಅಲ್ಲಿ ನೋಡ್ಬೋದು, ಅದು 2 ವೀಲರ್ ಪಾರ್ಕಿಂಗ್, ಅದು 4 ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಎಂಟ್ರಿ ಸರ್, ಎಂಟ್ರಿ ಕ್ಯಾಶೇ ಗೂಗಲ್ ಪೇ ಉಂಡತೆ? ಒಬ್ಬರಿಗೆ 40 ರೂಪಾಯಿ ಟಿಕೆಟ್ ಇದೆ. ಈ ಟಿಕೆಟ್ ಅನ್ನ ತಗೊಂಡು ನೀವು ಇಲ್ಲಿ ಒಳಗಡೆ ಬಂದ್ರೆ ನಿಮ್ಗೆ ಕಾಣಿಸೋದೆ ಫಸ್ಟಿಗೆ ಸುಮಾರು ಒಂದು ಸಂಗ್ರಹಾಲಯದ ತರ ಒಂದು ಕೆಲವು ಐಟಮ್ಗಳನ್ನ ರಿಸರ್ವ್ ಮಾಡಿಟ್ಟಿದ್ದಾರೆ ನೋಡಿ. ನೀಲಿ ತಿಮಿಂಗಿಲ ಮೀನಿನ ಪಳಿಯುಳಿಕೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಒರಿಜಿನಲ್ಲು ಡೂಪ್ಲಿಕೇಟೋ ಗೊತ್ತಿಲ್ಲ, ಬಟ್ ಇದೆ. ಕಾಣಿಸ್ತಾ ಇದೆಯಲ್ಲ, ಇದು ತುಂಬಾ ಬೋರ್ಡಿಂಗ್ಗಳು ಅದು ಇದು ಎಲ್ಲ ಇದೆ. ಚೆನ್ನಾಗಿದೆ ಸ್ನೇಹಿತರೆ. ನಾನೇ ಬರ್ತಾ ಇರೋದು ಫಸ್ಟ್ ಟೈಮ್ ಇಲ್ಲೇ ಲೋಕಲ್ ಆಗಿದ್ರು ಕೂಡ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಈ ಬೀಚಿಗೆ. ಚೆನ್ನಾಗಿ ಅನಿಸ್ತಾ ಇದೆ ಫೀಲಿಂಗ್. ಸೊ ನಾನು ನೋಡಿದಾಗೆ ವ್ಯವಸ್ಥೆ ಅಂತೂ ಎಲ್ಲ ಇದೆ ಸ್ನೇಹಿತರೆ. ನೋಡಿ, ಅಲ್ಲಿದೆ ಲೇಡೀಸ್ ಟಾಯ್ಲೆಟ್, ಆಮೇಲೆ ಡಿಸೇಬಲ್ ಪರ್ಸನ್ಗೆ ಟಾಯ್ಲೆಟ್, ಆ ಕಡೆ ಅಲ್ಲಿ ಜೆಂಟ್ಸ್ ಟಾಯ್ಲೆಟ್ ಇದೆ, ಆಮೇಲೆ ಇಲ್ಲಿ ವುಮೆನ್ಸ್ ಮತ್ತು ಮೆನ್ಸಿಗೆ ಡ್ರೆಸ್ಸಿಂಗ್ ರೂಮ್ ಇದೆ, ಬಟ್ಟೆ ಬದಲಾಯಿಸೋದಕ್ಕೂ ರೂಮ್ಸ್ ಇದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಫಸ್ಟ್ ಟೈಮ್ ನಾನು ಬರ್ತಾ ಇದ್ದೀನಿ ಇಲ್ಲಿ, ಬಟ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ವಾವ್, ಸೂಪರ್ ಆಗಿದೆ ನೋಡಿ. ಹಾಗೇ ಮುಂದಕ್ಕೆ ಹೋಗ್ತಾ ಇದ್ರೆ ಇಲ್ಲಿ ಲೈಟ್ ಹೌಸಿನ ಒಂದು, ಮೊನ್ನೆ ತೋರಿಸಿದೆ ಅಲ್ವಾ ಕಾಪು ಬೀಚಲ್ಲಿ ಇದ್ದಿದ್ದು ಲೈಟ್ ಹೌಸ್, ಅದೇ ತರ ಲೈಟ್ ಹೌಸಿನ ಒಂದು ಮಾದರಿಯನ್ನ ಮಾಡಿಟ್ಟಿದ್ದಾರೆ ನೋಡಿ. ಮಾಡಿದ್ದಾರೆ ಇಲ್ಲೇನೋ ರೆಸ್ಟೋರೆಂಟ್ ತರ ಇದೆ ನೋಡಿ ಒಂದ್ಸಲ. ಓಕೆ, ಮಕ್ಕಳಿಗೆ ಪ್ಲೇ ಗ್ರೌಂಡ್, ವಾವ್, ಆಟ ಆಡೋದಕ್ಕೆ ಕೂಡ ವ್ಯವಸ್ಥೆ ಇದೆ ಸ್ನೇಹಿತರೆ. ಇಲ್ಲೊಂದು ಸಣ್ಣ ಹೋಟೆಲ್ ಇದೆ.
ಮೇನ್ ಇರೋದೇ ಇದು ನೋಡಿ. ಇದೇನಿದೆ ಇದು, ಈ ಕಸನ ಇದಕ್ಕೆ ಹಾಕಿ ಹೊರಗಡೆ ಬಿಸಾಡೋದಕ್ಕೆ ಹೋಗ್ಬೇಡಿ. ನಿಮಗೆ ಆಟ ಆಡೋದಕ್ಕೆ ಜೋಕಾಲಿ, ಇದು ನಮಗಲ್ಲ, ಚಿಕ್ಕ ಮಕ್ಳಿಗೆ ಮಾತ್ರ. ಆಮೇಲೆ ಓಕೆ, ಇದು ಅಡಲ್ಟ್ಸ್ಗೆಲ್ಲ ಸ್ನೇಹಿತರೆ, ಚಿಕ್ಕ ಮಕ್ಕಳಿಗೆ ತುಂಬ ಒಳ್ಳೆ ಪ್ಲೇಸ್ ಇದು. ಈವ್ನಿಂಗ್ ಟೈಮ್ ಬಂದು ನಿಮಗೆ ಒಂದು ಮೈಂಡ್ ರಿಫ್ರೆಶ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಬರ್ಬೋದು ನೋಡಿ. ವಾವ್, ಸೂಪರ್ ಇದೆ ಸ್ನೇಹಿತರೆ. ಸೊ ಬ್ಲೂ ಫ್ಲಾಗ್ ಬೀಚ್ನ ಹಿಂದ್ಗಡೆ ಬಂದರೆ ನಿಮಗೆ ಈ ಕಡೆ ಏನು ಕಾಣಿಸ್ತಾ ಇದೆ, ಸಮುದ್ರ ಆಯ್ತಲ್ಲ, ಈ ಕಡೆ ನದಿ ಇದೆ. ಬನ್ನಿ, ಇವಾಗ ನೀರು ಕಡಿಮೆ ಇದೆ, ಅದಕ್ಕೋಸ್ಕರ ಬೋಟ್ ಎಲ್ಲ ನಿಮಗೆ ನೀರಿನ ಮೇಲೆ ಕಾಣಿಸ್ತಾ ಇದೆ. ನೋಡ್ಬೋದು ನೀವು, ತಿರ್ಗಿಸ್ತೀನಿ ಆ ಕಡೆ ಕ್ಯಾಮ್ರಾನ. ಇಲ್ಲಿ ಕಯಾಕಿಂಗ್ನ ಕೂಡ ಒಂದು ವ್ಯವಸ್ಥೆ ಇದೆ ಅಂತ ಕೇಳ್ಪಟ್ಟಿದ್ದೀನಿ, ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇದೆ ಅಂತ. ನೋಡಿದ್ರಲ್ಲ, ಇದು ಚಿಕ್ಕ ಮಕ್ಳಿಗಲ್ಲ ಸ್ನೇಹಿತರೆ, ಇದು ನಾವು ಆಟ ಆಡ್ಬೋದು ಅನ್ಸುತ್ತೆ ಇದರಲ್ಲಿ. ನಾನು ಅವಾಗಲೇ ಹೇಳಿದೆ ಅಲ್ವಾ, ಈ ಬೀಚಿಗೂ ಬ್ಲೂ ಫ್ಲಾಗ್ ಬೀಚಿಗೂ ಡಿಫ್ರೆನ್ಸ್ ಏನು ಅಂತ. ಇಲ್ಲಿ ನೋಡಿ, ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ಒಂದೇ ಒಂದು ಕಸ ಕಾಣಿಸ್ತಾ ಇಲ್ಲ ಈ ಬೀಚಲ್ಲಿ. ಇದೇ ನಮ್ಮ ನಾರ್ಮಲ್ ಬೀಚಿಗೂ ಬ್ಲೂ ಫ್ಲಾಗ್ ಬೀಚಿಗೂ ಇರುವಂಥ ವ್ಯತ್ಯಾಸ. ಎಲ್ಲರೂ ನೋಡಿದ್ರಲ್ಲ ಬ್ಲೂ ಫ್ಲಾಗ್ ಬೀಚ್ ಹೇಗಿತ್ತು ಅಂತ. ನಮ್ಮ ಈ ಬ್ಲೂ ಫ್ಲಾಗ್ ಬೀಚ್ನ ವಿಡಿಯೋನ ಮುಗಿಸೋಂಥ ಟೈಮ್ ಬಂದಿದೆ. ಇವಾಗ ಕತ್ಲೆ ಆಗ್ತಾ ಇದೆ, ಇನ್ನು ಮುಂದೆ ವಿಡಿಯೋ ಮಾಡಿದ್ರೆ ಕಾಣಿಸಲ್ಲ ಏನು. ಹಂಗೆ ಇನ್ನು ವಿಡಿಯೋ ಮಾಡೋದಕ್ಕೆ ಏನು ಉಳಿದಿಲ್ಲ ಅಂದ್ಕೊಳ್ತೀನಿ. ನೀವೆಲ್ಲ ಯೋಚನೆ ಮಾಡ್ತಾ ಇರ್ತೀರಾ, ಏನಪ್ಪ ಇವನು ಬ್ಲೂ ಫ್ಲಾಗ್ ಬೀಚಿಗೆ ಕರ್ಕೊಂಡು ಬಂದು ನಮಗೆ ಬ್ಲೂ ಫ್ಲಾಗೇ ತೋರಿಸಲಿಲ್ಲಲ್ಲಪ್ಪ, ವಿಡಿಯೋ ಬೇರೆ ಮುಗಿಸ್ತಾ ಇದ್ದಾನೆ ಅಂತ ಆ ಥರ ಅಂದ್ಕೊಂಡಿದ್ರೆ ಕೇಳಿ. ಈ ಬ್ಲೂ ಫ್ಲಾಗ್ ಅನ್ನೋ ಒಂದು ಏನಿದೆ, ಇದು ಸರ್ಟಿಫಿಕೇಟ್ ಅಂತೆ. ನಾನು ಬ್ಲೂ ಫ್ಲಾಗ್ ಇದೆ ಅಂತಾನೆ ಅಂದ್ಕೊಂಡು ಬಂದೆ, ಬಟ್ ಆಮೇಲೆ ಗೊತ್ತಾಯ್ತು ಇದು ಯಾವುದೇ ರೀತಿಯಾದಂಥ ಫ್ಲಾಗ್ ಅಲ್ಲ, ಇದು ಇಂಡಿಯಾದ ಒನ್ ಆಫ್ ದ ಕ್ಲೀನೆಸ್ಟ್ ಬೀಚ್ ಆಗಿರೋದಕ್ಕೆ ಇದಕ್ಕೆ ಕೊಟ್ಟಿರುವಂಥ ಸರ್ಟಿಫಿಕೇಟ್ ಇದು ಬ್ಲೂ ಫ್ಲಾಗ್ ಅನ್ನೋದು. ನನಗಂತೂ ತುಂಬ ಇಷ್ಟ ಆಯಿತು ಬೀಚು. 40 ರೂಪಾಯಿ ಎಂಟ್ರಿ ಫೀಸ್ ತುಂಬಾ ಕಡಿಮೆ ಅನಿಸ್ತು, ಯಾಕಂದರೆ ಇಷ್ಟೊಂದು ಕಾಮ್ ಆಗಿ ಇಷ್ಟೊಂದು ಪೀಸ್ಫುಲ್ ಆಗಿರೋಂಥ ಬೀಚ್ನ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಏನಾದರೂ ಬೀಚ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.